ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಸುಸ್ವಾಗತ. ಎಲ್ಲ ಕ್ರಿಕೆಟ್ ಅಪ್ಡೇಟ್ ಬೇಕು ಅಂದರೆ ಇವಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ನ ನನಗೆ ತಂದು ಕೊಡ್ತಾ ಇರ್ತೀನಿ. ಅಭಿಷೇಕ್ ಶರ್ಮಾಗೆ ಸಿಕ್ತ ಕಾರು ಭಾರತಕ್ಕೆ ತರುವಂತಿಲ್ಲ ಅಂತ ಗುರು. ಏನಪ್ಪ, ಯಾರಪ್ಪ ಇದು? ಅಭಿಷೇಕ್ ಶರ್ಮಾ ತರಂಗಿಲ್ವಾ ಕಾರು? ಯಾರು ಏನೇನು ಹೇಳ್ತಿದ್ದಾರೆ ನೋಡೋಣ. ಈ ನ್ಯೂಸ್ ಅಪ್ಡೇಟು ನಿಜಾನ ಸುಳ್ಳ ಅಂತ ಕಮೆಂಟ್ ಮಾಡಿ ನೋಡೋಣ. ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಅತ್ಯದ್ಭುತ ರನ್ ಗಳಿಸಿದ್ದ ಟೀಮ್ ಇಂಡಿಯಾದ ಯುವ ಎಡೈ ದಾಂಡಿಗ ಅಭಿಷೇಕ್ ಶರ್ಮಾ 7 ಇನ್ನಿಂಗ್ಸ್ನಲ್ಲಿ ಆರಂಭಿಕನಾಗಿ ಬ್ಯಾಟ್ ಬೀಸಿದ್ದ ಅಭಿ 314 ರನ್ ಗಳಿಸುವ ಮೂಲಕ ಮಿಂಚುತ್ತಿದ್ದರು. 314 ರನ್ ಹೊಡೆದಿದ್ದಾರಂತೆ ಗುರು. 7 ಇನ್ನಿಂಗ್ಸ್ನಲ್ಲಿ 314 ರನ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ಭರ್ಜರಿ ಪ್ರದರ್ಶನ ಫಲವಾಗಿ ಅವರು ಸೂಪರಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಪ್ಲೇಯರ್ ಆಫ್ ದಿ ಟೂರ್ನಿ ಅಂತಲೇ ಹೇಳ್ಬೋದು. ಪ್ರಶಸ್ತಿಯನ್ನು ತಗೊಂಡಿದ್ದಾರೆ, ಭರ್ಜರಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಏಷ್ಯಾ ಕಪ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದ ಅಭಿಷೇಕ್ ಶರ್ಮಾ ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಪ್ರಶಸ್ತಿ ಪಡೆದಿದ್ದಾರೆ. ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಪ್ರಶಸ್ತಿ ತಗೊಂಡಿದ್ದಾರೆ ಅಂತೆ ನೋಡಿಯಪ್ಪ. ಈ ಪ್ರಶಸ್ತಿಯೊಂದಿಗೆ ಟೀಮ್ ಇಂಡಿಯಾದ ಆಟಗಾರನಿಗೆ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ರಾಹುಲ್ H9 SUV ಕಾರು ಕೊಡು ನೀಡಲಾಗಿತ್ತು. ಆದ್ದರಿಂದ ಈ ಐಷಾರಾಮಿ ಕಾರನ್ನು ಭಾರತಕ್ಕೆ ತರಲು ಬಿಟ್ಟುಕೊಟ್ಟ ಎದುರಾಗಿದ್ದಾರೆ. ನೋಡೋಣ. ಹೌದು, ಅಭಿಷೇಕ್ ಶರ್ಮಾಗೆ ಸಿಕ್ತ HAVL H9 SUV ಕಾರನ್ನು ಭಾರತಕ್ಕೆ ತರಲು ಕಾರಿನೊಂದಿಗೆ ತೊಡಕು ಉಂಟಾಗಿದೆ. ಇದಕ್ಕೆ ಮೂಲ ಕಾರಣ ಭಾರತೀಯ ಹೆಸರು ನಿಯಮ ಅಂತ. ಭಾರತದಲ್ಲಿ ಬಲ್ಕ್ ಡ್ರೈವ್ RHD ವಾಹನಗಳು ಮಾತ್ರ ಓಡಿಸಲು ಅನುಮತಿಸಲಾಗಿದೆ ಅಂತೆ. ಸೂಪರಾಗಿ ಅಪ್ಡೇಟ್ ತಂದು ಕೊಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಕೊಡುವ ಸಾಧ್ಯತೆ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅಭಿಷೇಕ್ ಶರ್ಮಾಗೆ ಭಾರತಕ್ಕೆ ತರೋಕ್ಕೆ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಅಂತ ಅಭಿಷೇಕ್ ಶರ್ಮಾಗೆ ಸಿಕ್ಕಿರುವುದು ಎಡಕ್ಕೆ ಡ್ರೈವ್ LHD ಕಾರು. ಎಡಕ್ಕೆ ಲೆಫ್ಟಿಗೆ ಸ್ಟೇರಿಂಗ್ ಇದೆ ಅಂತೆ. ಓಡಿಸೋಕ್ಕೆ ಸ್ಟೇರಿಂಗು ಲೆಫ್ಟಲ್ಲಿದೆ ಅಂತೆ ಭಾಗದಲ್ಲಿ. ಹೀಗಾಗಿ ಈ ಕಾರನ್ನು ಭಾರತದಲ್ಲಿ ನೋಂದಾಯಿಸಲು ಹಾಗೂ ಓಡಿಸಲು ಅವಕಾಶವಿಲ್ಲ. ಅದಕ್ಕೆ ನಮ್ಮ ಭಾರತಕ್ಕೆ ಈ ಕಾರನ್ನು ಓಡಿಸೋಕ್ಕೆ ಅವಕಾಶವಿಲ್ಲಂತೆ. ಇದೇ ಕಾರಣದಿಂದ ಅಭಿಷೇಕ್ ಶರ್ಮಾ ಇನ್ನೂ ಸಹ ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಪ್ರಶಸ್ತಿ ಕಾರನ್ನು ಭಾರತಕ್ಕೆ ತಂದಿಲ್ಲ ಎಂದು ತಿಳಿದು ಬಂದಿದೆ ಅಂತೆ. ಇಷ್ಟು ಅಪ್ಡೇಟು. ಇದರ ಅಪ್ಡೇಟು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ನಾನು ನಿಮಗೆ ತಂದು ಕೊಡ್ತಾ ಇರ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.